ನಮಸ್ತೆ ಸ್ನೇಹಿತರ, ಕೀರ್ತನ ಫುಡ್ ಬ್ಯಾಟ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು 15 ಜನಕ್ಕಾಗೋವಷ್ಟು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾವು 5 ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ. ಫುಲ್ಲು ನೀಟಾಗಿ ಬಿಡಿಸ್ಬೇಕು ಅಂತ ಇಲ್ಲ, ಜಾಸ್ತಿ ಜನಕ್ಕೆ ಮಾಡೋದ್ರಿಂದ. ಮತ್ತು ಒಂದು 4 ಇಂಚು ಶುಂಠಿ, ಒಂದು 12ರಿಂದ 13 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀವಿ. ಇಲ್ಲಿ ನೀವು ನೋಡ್ಕೊಂಡು ಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಿಮ್ಗೆ ಖಾರ ಜಾಸ್ತಿ ತಿನ್ನೋರಾದರೆ ಒಂದೆರಡು ಹೆಚ್ಚಿಗೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ನಾವಿಲ್ಲಿ 2ರಿಂದ 3 ಕಪ್ ಆಗುವಷ್ಟು ಎಣ್ಣೆ ನೀವು ಯಾವ್ದು ಮನೇಲಿ ಬಳಸ್ತೀರೋ ಆ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ನಂತರ ಎಣ್ಣೆ ಕಾದ ನಂತರ ಇಲ್ಲಿ ಪಲಾವ್ಗೆ ಏನೇನು ಹಾಕ್ತಿರಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಅಜ್ವಾನ ಮತ್ತು ಕಸ್ತೂರಿ ಮೇಥಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ನಿಮ್ಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಕಂಪಲ್ಸರಿ ಅಂತ ಏನಿಲ್ಲ. ನಂತರ ಏಲಕ್ಕಿನೂ ಹಾಕಿ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು 5ರಿಂದ 6 ಈರುಳ್ಳಿ ಆದರೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಣ್ಣೆ ಜೊತೆ. ಹೆಂಗೆ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಅಂದರೆ ಕಂದು ಬಣ್ಣ ಬರಬೇಕು, ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬಂದರೆ ಅದು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಮತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಏನೇ ಮಸಾಲೆ ಹಾಕಿರೋದು ಬೇಯಬೇಕು, ಇಲ್ಲಾಂದರೆ ಹಸಿ ಇದ್ದರೆ ಇನ್ನೂ ಚೆನ್ನಾಗಿರೋದಿಲ್ಲ ಟೇಸ್ಟ್ ವೈಸು. ನಂತರ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀವಿ. ಮಿಕ್ಸಿ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದು ಪೇಸ್ಟು. ಈಗ ಎಣ್ಣೆಯಲ್ಲಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿ ವಾಸನೆ ಹೋದ್ಮೇಲೆ ಮುಂದಿನ ಸ್ಟೆಪ್ಪು ನೋಡೋಣ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ ನಾವಿಲ್ಲಿ 6ರಿಂದ 7 ಟೊಮೆಟೊ ಹಾಕ್ಕೋತಿದ್ದೀವಿ. ಇದು ನಾರ್ಮಲ್ ಟೊಮೆಟೊ, ತುಂಬ ಹುಳಿ ಟೊಮೆಟೊ ಇದ್ದರೆ 1-2 ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ನಾರ್ಮಲಾಗಿ 6ರಿಂದ 7 ಟೊಮೆಟೊ ಬಳಸ್ಬೋದು ಇಲ್ಲಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ನಂತರ ನಾವು 2 ಸ್ಪೂನ್ ಅರಿಶಿನ ಹಾಕ್ಕೊತಿದ್ದೀವಿ. ಇಲ್ಲಿ ಅರಿಶಿನ ಹಾಕ್ಕೊಂಡಾದಮೇಲೆ 1 ಪ್ಯಾಕೆಟ್ ಬಿರಿಯಾನಿ ಪೌಡರ್, 1 ಪ್ಯಾಕೆಟ್ ಚಿಕನ್ ಮಸಾಲ, 1 ಪ್ಯಾಕೆಟ್ ಗರಂ ಮಸಾಲ, ಇದು 3 ಪ್ಯಾಕೆಟ್ 10 ರೂಪೀಸ್ ಪ್ಯಾಕೆಟ್ ಬರುತ್ತಲ್ಲ ಶಾಪಲ್ಲಿ, ಅದನ್ನು ಹಾಕ್ಕೊಬೋದು. ಇಲ್ಲ ಮನೆಯಲ್ಲೇ ನಾರ್ಮಲ್ ಪೌಡರ್ಸ್ ಇದ್ದರೆ ಅದನ್ನು ಹಾಕ್ಕೊಂಡು ಮಾಡ್ಬೋದು. ಬಟ್ ಇದು ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ ಫ್ಲೇವರ್ಸ್ ಅಂತ ನಾವಿಲ್ಲಿ ಬಳಸ್ತಾ ಇರೋದು. ಮತ್ತು ಇಲ್ಲಿ 4 ಸ್ಪೂನ್ ಕಲ್ಲುಪ್ಪು ಹಾಕ್ಕೊತಿದ್ದೀವಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕಂದರೆ ಆಮೇಲೆ ಹಾಕ್ಕೋಬೋದು. ತುಂಬ ಜಾಸ್ತಿ ಆದರೆ ತಿರ್ಗಿ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ನುಷಿ ಉಪ್ಪಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಲ್ಲುಪ್ಪಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡ್ಕೊಂಡು. ಮತ್ತು ಇದು ಫ್ರೈ ಮಾಡೋವಾಗೆ ಒಂದು 2.5 kg ಚಿಕನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಇದು 2.5 kg ಚಿಕನ್ ಇದೆ, ಮೀಡಿಯಮ್ ಸೈಜ್ ಚಿಕನ್, ಬಾಯ್ಲರ್ ಚಿಕನ್ ಇದು. ಈಗ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಇಲ್ಲಿ ಅದೇ ಪೌಡರ್ಸ್ ಹೇಳಿದ್ನಲ್ಲ ಅದೆಲ್ಲ ಪೌಡರ್ಸ್ ಹಾಕ್ಕೋಬೇಕು. ಈಗ ತುಪ್ಪ, ಇದು ಮನೆಯಲ್ಲೇ ಮಾಡಿರೋ ದೇಸಿ ತುಪ್ಪ. ನಾನೊಂದು ಚಿಕ್ಕ ವೀಡಿಯೋದಲ್ಲಿ ಹಾಕಿದ್ದೆ ಬೆಣ್ಣೆಯಿಂದ ಹೇಗೆ ತುಪ್ಪ ಕಾಯಿಸ್ಕೊಳೋದು ಅಂತ, ನೀವು ಬೇಕಂದ್ರೆ ಆ ವೀಡಿಯೋದಲ್ಲಿ ನೋಡ್ಬೋದು ತುಪ್ಪ ಹೇಗೆ ಕಾಯಿಸೋದು ಅಂತ. ಒಂದು 4 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. ಇಲ್ಲಿ 2 ಸ್ಪೂನ್ ಅಚ್ಚ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಿದ್ದೀವಿ. 2 ಸ್ಪೂನ್ ಹಾಕಿದರೆ ಸಾಕು. ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಮತ್ತು ಧನಿಯಾ ಪೌಡರು. ಸೊ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಮಾಡಿರೋ ಪೌಡರ್ಸ್ ಆದರೆ, ಅಂಗಡಿಯಲ್ಲಿ ತರೋಕ್ಕಿಂತ. ನೋಡಿ ಇಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿರೋದು 2.5 kg ಅಕ್ಕಿ, ಸೋನಾ ಮಸೂರಿ ಅಕ್ಕಿ. ಈಗ ಅರಿಶಿನ ಅದು ಅಕ್ಕಿನ ಹಾಕ್ಕೊತಿದ್ದೀವಿ ಇಲ್ಲಿ. ಅಕ್ಕಿನ ಸ್ವಲ್ಪ 10 ನಿಮಿಷ ಚೆನ್ನಾಗಿ ನೆಂದ್ಕೊಳಕ್ಕೆ ಬಿಡಬೇಕು. ನೀವು ಫ್ರೈ ಮಾಡೋ ಸ್ಟಾರ್ಟಿಂಗಲ್ಲೇ ನೆನೆಸಿದ್ರೆ ಒಂದು 10 ನಿಮಿಷ ಆಗುತ್ತಿದೆಲ್ಲ ಫ್ರೈ ಅಷ್ಟೊತ್ತಿಗೆ ಅಕ್ಕಿನೂ ನೆನ್ಕೊಳುತ್ತೆ. ಫಸ್ಟು ಅಕ್ಕಿ ಹಾಕಬೇಕು ಮಸಾಲೆಗೆ ಯಾವತ್ತಿದ್ರೂ. ಫಸ್ಟು ನೀರು ಹಾಕಿ ಆಮೇಲಿಂದ ಅಕ್ಕಿ ಹಾಕಿದರೆ ಮಸಾಲೆ ಎಲ್ಲ ಕೆಳಗೆ ಕುತ್ಕೊಂಡ್ಬಿಡುತ್ತೆ, ಅನ್ನ ಮಾತ್ರ ಮೇಲೆ ಉಳಿಯುತ್ತೆ. ಸೊ ಫಸ್ಟು ಅಕ್ಕಿನ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದು ಸ್ವಲ್ಪ ಕುದಿಯೋವಾಗ ನೀರು ಹಾಕಬೇಕು. ಇಲ್ಲಿ ನಾವು 5 ಲೀಟರ್ ನೀರು ಹಾಕ್ತಿದ್ದೀವಿ. 2.5 kg ಅಕ್ಕಿಗೆ 5 ಲೀಟರ್ ನೀರು ಹಾಕ್ತಿದ್ದೀವಿ ಇಲ್ಲಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾವು ಇದು ಕುದಿಯೋವಾಗೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನೂ ಹಾಕ್ಕೊಂಬಿಡಬೇಕು. ಇಲ್ಲಿ ವಿಡಿಯೋದಲ್ಲಿ ತೋರಿಸಿಲ್ಲ, ಬಟ್ ಹಾಕ್ಕೊಳ್ಳಿ, ಅದೇ ಮೇನ್ ಫ್ಲೇವರ್ಗೆ ಕೊತ್ತಂಬರಿ ಮತ್ತು ಪುದೀನ. ಮತ್ತು ಲಾಸ್ಟಿಗೆ 2 ನಿಂಬೆಹಣ್ಣು ಹಿಂಡ್ಕೊಂಡು 1/2 ಲೀಟ್ರ್ ಮೊಸರನ್ನ ಹಾಕ್ಕೊಂಡು ತಿರುವ್ಕೊಳ್ಳಿ. ಮೊಸರು ಮತ್ತು
ಕರಿಬೇವು. ಮೊಸರು ಏನಂದರೆ ಮೃದುವಾಗಿರುತ್ತೆ ಆ ರೈಸು ಅಂತ. ಮತ್ತಿಲ್ಲಿ ದಮ್ ಕಟ್ತಾ ಇದ್ದೀವಿ. ಒಂದು ದೊಡ್ಡ ಕಲ್ಲಿತ್ತು ನಮ್ಮ ಮನೇಲಿ, ಅದನ್ನು ಇಟ್ಟಿದ್ದೀವಿ ಏರ್ ಟೈಟಿಂಗಿಗೆ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಘಮಘಮಿಸುವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.